Welcome my dear students. Last class ನಾವು ಡಾಟಾಗ್ರಾಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. Now we are going to be learning the concept of datagram sockets. Okay, let us see datagram socket. As you know what is a socket, by using this datagram socket we can able to implement Java datagram on the top of UDP protocols, right? Yes. So let us see datagram sockets. Datagram sockets defines a four public constructor. Now public constructor na support ಮಾಡುತ್ತೆ. They are shown here. Datagram socket throws socket exception. This is the default constructor for the datagram sockets. Datagram socket into port. You have to specify the port number. Okay, throw socket exception. Datagram socket into port, inet address, IP address. So you have to specify the port as well as the IP address of the inet address. And throws socket exception. Datagram socket address. So you are taking this as a socket address as an object and you are supplying the address. In case if it is not find the address, it will throws an socket exception, right? Let us see about them. The first creates a datagram socket bound to any unused port on the local computer. So ಈ datagram socket ಏನು ಮಾಡುತ್ತೆ, ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಯಾವುದೆಲ್ಲ ಈ ಪೋರ್ಟ್ ಯೂಸ್ ಆಗ್ತಾ ಇಲ್ವೋ ಆ ಪೋರ್ಟ್ ಅನ್ನ ಬೌಂಡ್ ಮಾಡುತ್ತೆ. ನಿಮ್ಮ ಡಾಟಾಗ್ರಾಮ್ ಸಾಕೆಟ್ ಏನು ಮಾಡುತ್ತೆ, ಬೈಂಡ್ ಮಾಡುತ್ತೆ. ಓಕೆ, ಬಾಂಡಿಂಗ್ ಮೀನ್ಸ್ ಮೇಕ್ ದ ಯೂಸೇಜ್ ಆಫ್ ಅನ್ಯೂಸ್ಡ್ ಪೋರ್ಟ್ ಆನ್ ಯುವರ್ ಲೋಕಲ್ ಮೆಷಿನ್. ನಿಮ್ಮ ಲೋಕಲ್ ಮೆಷಿನಲ್ಲಿ ಯಾವುದೆಲ್ಲ ಪೋರ್ಟ್ ಉಂಟು, ಪೋರ್ಟ್ ನಂಬರ್ಸ್ ಉಂಟು ಅಥವಾ ಪೋರ್ಟ್ನ ಯಾವುದೆಲ್ಲ ಯೂಸ್ ಆಗ್ತಾ ಇಲ್ವೋ ಅಂಥದನ್ನೆಲ್ಲ ಏನು ಮಾಡಿ ಇಟ್ಕೊಂಡಿರುತ್ತೆ ಇಲ್ಲಿ ಡಾಟಾಗ್ರಾಮ್ ಸಾಕೆಟ್ ಬೈಂಡ್ ಮಾಡುತ್ತೆ. ಸೆಕೆಂಡ್ ಕ್ರಿಯೇಟ್ಸ್ ಡಾಟಾಗ್ರಾಮ್ ಸಾಕೆಟ್ ಬೌಂಡ್ ದ ಪೋರ್ಟ್ ಸ್ಪೆಸಿಫೈಡ್ ಬೈ ದ ಪೋರ್ಟ್. ಸೊ ಇಲ್ಲಿ ಸೆಕೆಂಡ್ ಕನ್ಸ್ಟ್ರಕ್ಟರ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ನಾವು ಯಾವ ಪೋರ್ಟ್ ನ ಸ್ಪೆಸಿಫೈ ಮಾಡ್ತಾ ಇದ್ವೋ ಆ ಪೋರ್ಟ್ ಗೆ ಏನಾಗುತ್ತೆ, ಈ ಡಾಟಾಗ್ರಾಮ್ ಸಾಕೆಟ್ ಬೈಂಡ್ ಆಗುತ್ತೆ. ಅಂಡ್ ಥರ್ಡ್ ಕನ್ಸ್ಟ್ರಕ್ಟರ್ ಡಾಟಾಗ್ರಾಮ್ ಸಾಕೆಟ್ ಬೌಂಡ್ ಟು ದ ಸ್ಪೆಸಿಫೈಡ್ ಪೋರ್ಟ್ ಅಂಡ್ ಐನೆಟ್ ಅಡ್ರೆಸ್. ಸೊ ಹೇಳ್ತಿರುವ ಪೋರ್ಟ್ ಗೆನು ಮತ್ತೆ ಐನೆಟ್ ಅಡ್ರೆಸ್ ಗೆನು ಏನಾಗುತ್ತೆ, ಬೈಂಡ್ ಆಗುತ್ತೆ. ಓಕೆ, ದ ಫೋರ್ತ್ ಕನ್ಸ್ಟ್ರಕ್ಟೆಡ್ ಡಾಟಾಗ್ರಾಮ್ ಸಾಕೆಟ್ ಬೌಂಡ್ ಟು ದ ಸ್ಪೆಸಿಫೈಡ್ ಸಾಕೆಟ್ ಅಡ್ರೆಸ್. ಸೊ ಫೋರ್ತ್ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಸ್ಪೆಸಿಫೈ ಮಾಡ್ತಿರುವ ಸಾಕೆಟ್ ಅಡ್ರೆಸ್ ಲೊಕೇಶನ್ ಗೆ ನಾವೇನ್ ಮಾಡ್ಬೋದು, ಸಾಕೆಟ್ ಅಡ್ರೆಸ್ ಗೆ ನಾವೇನ್ ಮಾಡ್ಬೋದು, ಬೈಂಡ್ ಮಾಡ್ಬೋದು. ಓಕೆ, ಸಾಕೆಟ್ ಅಡ್ರೆಸ್ ಈಸ್ ಅನ್ ಆಬ್ಸ್ಟ್ರಾಕ್ಟ್ ಕ್ಲಾಸ್ ದಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಕಾಂಕ್ರೀಟ್ ಕ್ಲಾಸ್ ಐನೆಟ್ ಸಾಕೆಟ್ ಅಡ್ರೆಸ್. ಸೊ ನಿಮ್ಮ ಸಾಕೆಟ್ ಅಡ್ರೆಸ್ ನ ಇಲ್ಲಿ ಆಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಐನೆಟ್ ಸಾಕೆಟ್ ಅಡ್ರೆಸ್ ನ ಮೇಲೆ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಓಕೆ, ಐನೆಟ್ ಸಾಕೆಟ್ ಅಡ್ರೆಸ್ ಎನ್ಕ್ಯಾಪ್ಸುಲೇಟ್ ಆನ್ IP ಅಡ್ರೆಸ್ ವಿತ್ ಅ ಪೋರ್ಟ್ ನಂಬರ್. ನಿಮ್ಮ ಐನೆಟ್ ಸಾಕೆಟ್ ಅಡ್ರೆಸ್ ಏನಾಗಿರುತ್ತೆ, ನಿಮ್ಮ IP ಅಡ್ರೆಸ್ ನ ಒಂದು ಪೋರ್ಟ್ ನ ಮೇಲೆ ವ್ರಾಪ್ ಮಾಡಿರುತ್ತೆ. ಇಟ್ ಎನ್ಕ್ಯಾಪ್ಸುಲೇಟ್ IP ಅಡ್ರೆಸ್. ನಿಮ್ಮ IP ಅಡ್ರೆಸ್ ನ ಏನ್ ಮಾಡುತ್ತೆ, ಪೋರ್ಟ್ ನಂಬರ್ ಜೊತೆಗೆ ಹೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಯಾರು, ನಿಮ್ಮ ಐನೆಟ್ ಸಾಕೆಟ್ ಅಡ್ರೆಸ್. ಓಕೆ, ಆಲ್ ಕ್ಯಾನ್ ಥ್ರೂ ಎ ಸಾಕೆಟ್ ಎಕ್ಸೆಪ್ಷನ್ ಇಫ್ an error occurs while creating the socket. So every constructor returns an error of socket exceptions while creating the sockets. Okay, so in case ಏನೇ ಒಂದು ಎರರ್ ಅಂತದೆಲ್ಲ ಅಕರೆನ್ಸ್ ಆಗಿದ್ರೆ ಏನಾಗ್ತಾ ಉಂಟು, ಇಲ್ಲಿ ಸಾಕೆಟ್ ಎಕ್ಸೆಪ್ಷನ್ ಥ್ರೋ ಮಾಡ್ತಾ ಉಂಟು. ಅದಕ್ಕೆ ರಿಲೆವೆಂಟ್ ಆಗಿ ನೀವು ಏನು ಆಕ್ಷನ್ ತಗೊಳ್ಬೇಕು ಅನ್ನೋದನ್ನ ನೀವು ಸ್ಪೆಸಿಫೈ ಮಾಡ್ಬೋದು. ನೆಕ್ಸ್ಟ್, ಡಾಟಾಗ್ರಾಮ್ ಸಾಕೆಟ್ ಡಿಫೈನ್ಸ್ ಮೆನಿ ಮೆಥಡ್ಸ್. Here we are having so many methods. We will examine here. Two of them of its important are send and receive, which are shown here. So ನಿಮ್ಮ ಡಾಟಾಗ್ರಾಮ್ ಸಾಕೆಟ್ಸ್ ನಲ್ಲಿ ಸಾಕಷ್ಟು ಮೆಥಡ್ ಉಂಟು. ಅದರಲ್ಲಿ ಎರಡು ಮೆಥಡ್ ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. One is for send and another one is for receive. Okay, let us see the syntax of send. Void send datagram packet. So ಇಲ್ಲಿ send method ಯೂಸ್ ಮಾಡ್ತಿರುವಾಗ you are sending the datagram packet and you are sending the packet. Okay, ಡಾಟಾಗ್ರಾಮ್ ಕ್ಲಾಸ್ ಗೆ ಸಂಬಂಧಪಟ್ಟ ಪ್ಯಾಕೆಟ್ ಆಬ್ಜೆಕ್ಟ್ ನ ಸಪ್ಲೈ ಮಾಡ್ತಾ ಇದ್ದಾರೆ, ರೈಟ್? ಇನ್ ದ ಸೇಮ್ ಸೆನ್ಸ್ void receive datagram packet space packet throw IO exception. The send method sends a packet to the port specified by the packet. ಸೊ ಇಲ್ಲಿ ಸೆಂಡ್ ಮೆಥಡ್ ನಲ್ಲಿ ಏನಾಗ್ತಾ ಉಂಟು, ನಿಮ್ಮ ಪ್ಯಾಕೆಟ್ ಇನ್ಫಾರ್ಮೇಶನ್ ಎಲ್ಲ ಸೆಂಡ್ ಆಗ್ತಾ ಉಂಟು ಟು ದ ಸ್ಪೆಸಿಫೈಡ್ ಪೋರ್ಟ್. ಓಕೆ, ಸ್ಪೆಸಿಫೈಡ್ ಪೋರ್ಟ್ ನಲ್ಲಿ ನಿಮ್ಮ ಪ್ಯಾಕೆಟ್ ನ ಸೆಂಡ್ ಆಗುತ್ತೆ. ದ ರಿಸೀವ್ ಮೆಥಡ್ ವೈಟ್ಸ್ ಫಾರ್ ಎ ಪ್ಯಾಕೆಟ್ ಟು ಬಿ ರಿಸೀವ್ಡ್ ಅಂಡ್ ರಿಟರ್ನ್ ದ ರಿಸಲ್ಟ್. ನಿಮ್ಮ ರಿಸೀವ್ ಮೆಥಡ್ ಏನ್ ಮಾಡುತ್ತೆ, ಇಟ್ ಈಸ್ ವೇಟಿಂಗ್ ಫಾರ್ ದ ಪ್ಯಾಕೆಟ್ ಟು ರಿಸೀವ್
and return the result. ಯಾವಾಗ ಪ್ಯಾಕೆಟ್ ರಿಸೀವ್ ಆಯಿತೋ ಒಂದು ಅಕ್ನಾಲೆಜ್ಮೆಂಟ್ ಸೆಂಡ್ ಮಾಡಲಿಕ್ಕೆ ವೇಟಿಂಗ್ ಮಾಡ್ತಾ ಇರುತ್ತೆ. Okay, datagram socket also defines the close method which closes the socket. So by using this close method we can also close datagram socket. Okay, other method gives you access to various attributes associated with datagram sockets, and besides this void and receive we are having a number of methods. Let us see what are the various attributes of that methods. Okay, so ಇಲ್ಲಿ inet address get inet address method ಅಂತ ಉಂಟು. inet address ಗೆ ಸಂಬಂಧಪಟ್ಟ get inet address method ಉಂಟು. if the socket is connected then the address is returned. ನಿಮ್ಮ ಸಾಕೆಟ್ ಕನೆಕ್ಟ್ ಆಗಿದ್ರೆ ಏನಾಗುತ್ತೆ, ಅಡ್ರೆಸ್ ರಿಟರ್ನ್ ಆಗುತ್ತೆ, otherwise it will return null. ಸಾಕೆಟ್ ಕನೆಕ್ಟ್ ಆಗದೆ ಹೋದ್ರೆ it will return nothing. int get local port, as we are familiar what is a get local port, right, returns the number of the local port. ನೀವು ಯಾವ ಪೋರ್ಟ್ನ ಹೆಸರು ನಂಬರ್ ಕೇಳ್ತಾ ಇದ್ರೋ ಆ ನಂಬರ್ ರಿಟರ್ನ್ ಆಗುತ್ತೆ. ಓಕೆ, as we have know some of the port numbers. int get port returns the number of a port connected to the socket. It returns -1 if the socket is not connected to a port. ಸೊ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ನಿಮ್ಮ ಪೋರ್ಟ್ ನಂಬರ್ನ ಸಾಕೆಟ್ಗೆ ರಿಟರ್ನ್ ಮಾಡುತ್ತೆ. ಇನ್ ಕೇಸ್ ಕನೆಕ್ಟ್ ಆಗಿದ್ರೆ, ಕನೆಕ್ಟ್ ಆಗದೆ ಹೋದ್ರೆ ಏನಾಗುತ್ತೆ, ಇಟ್ ವಿಲ್ ರಿಟರ್ನ್ಸ್ -1 to the port, -1 to the socket. Okay, and boolean is bound returns true if the socket is bound to an address. So is bound ಮೆಥಡ್ ಯೂಸ್ ಮಾಡಿ ನಾವೇನು ಮಾಡ್ತಾ ಇದೀವಿ, ವಿತಿನ್ ದ ರೇಂಜ್ ಅಥವಾ ಕನೆಕ್ಟ್ ಆಗಿ ಉಂಟಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಸಾಕೆಟ್ ಕನೆಕ್ಟ್ ಆಗಿದ್ರೆ, ಇಫ್ ದ ಸಾಕೆಟ್ ಇಸ್ ಬೌಂಡ್ ಟು ಎನ್ ಅಡ್ರೆಸ್, ಕೊಡ್ತಿರುವ ಅಡ್ರೆಸ್ಗೆ ಬೌಂಡ್ ಆಗಿದ್ರೆ ಏನಾಗುತ್ತೆ ಅಲ್ಲಿ, ಇಟ್ ವಿಲ್ ರಿಟರ್ನ್ಸ್ ದ ಟ್ರೂ, ಅದರ್ವೈಸ್ ಇಟ್ ವಿಲ್ ರಿಟರ್ನ್ಸ್ ಫಾಲ್ಸ್. ನೆಕ್ಸ್ಟ್ ಒನ್ ಇಸ್ boolean is connected. It will returns if the connection connected to a server returns false otherwise. So boolean is connected ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಸಾಕೆಟ್ ಸರ್ವರ್ಗೆ ಕನೆಕ್ಟ್ ಆಗಿ ಉಂಟಾ, ಸಾಕೆಟ್ ಸರ್ವರ್ಗೆ ಕನೆಕ್ಟ್ ಆಗಿ ಇದ್ರೆ ಏನಾಗುತ್ತೆ, ಇಟ್ ವಿಲ್ ರಿಟರ್ನ್ಸ್ ಟ್ರೂ, ಅದರ್ವೈಸ್ ಇಟ್ ವಿಲ್ ರಿಟರ್ನ್ ಫಾಲ್ಸ್. ಓಕೆ, void set so timeout int mill is throw socket exception. So sets the timeout period to the number of millisecond passed in millis. ಓಕೆ, ಸೊ ಇಲ್ಲಿ ಈ ಸೆಟ್ ಸೊ ಟೈಮ್ ಔಟ್ ಅಂತ ಹೇಳ್ತಾ ಇದ್ವಿ. ಈ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಸೆಟ್ಸ್ ದ ಟೈಮ್ ಔಟ್ ಪೀರಿಯಡ್ ಟು ದ ನಂಬರ್ ಆಫ್ ಮಿಲಿ ಸೆಕೆಂಡ್ ಪಾಸ್ಡ್ ಇನ್ ಮಿಲ್ಲಿಸ್. ಸೊ ಎಷ್ಟು ಮಿಲಿ ಸೆಕೆಂಡ್ ಟೈಮ್ ಪಾಸ್ ಆಯಿತು ಅನ್ನೋದನ್ನ ನಾವು ಕ್ಯಾಚ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ ಟು ನೋ ಎಕ್ಸಾಕ್ಟ್ ಟೈಮಿಂಗ್. ಪ್ಯಾಕೆಟ್ ಡೆಲಿವರಿ ಮಾಡ್ತಾ ಇರುವಾಗ ಮೀನ್ಸ್ ನೀವೇನೇ ಒಂದು ಡೇಟಾ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಪ್ಯಾಕೆಟ್ ರೂಪದಲ್ಲಿ ಹೋಗ್ತಾ ಇರುತ್ತೆ. ಪ್ಯಾಕೆಟ್ ರೂಪದಲ್ಲಿ ಹೋಗ್ತಿರುವಾಗ ಎವ್ರಿ ಸೆಕೆಂಡ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಯಾವ ಸೆಕೆಂಡ್ನಲ್ಲಿ ಡೇಟಾ ಲಾಸ್ಟ್ ಆಯಿತು ನೋಡಿ, ಅಲ್ಲಿಂದನೇ ಹೊಸ ಡೇಟಾ ಕ್ರಿಯೇಟ್ ಮಾಡಬೇಕಾಗುತ್ತೆ, ಲಾಸ್ಟ್ ಆಗಿರುವ ಪ್ಯಾಕೆಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ವೈ ಸೆಟ್ಸ್ ದ ಟೈಮ್ ಔಟ್ ಪೀರಿಯಡ್ ಟು ದ ನಂಬರ್ ಆಫ್ ಮಿಲಿ ಸೆಕೆಂಡ್ ಪಾಸ್ಡ್ ಇನ್ millis. Okay, so that is why it is also a very important method. And next our concept is datagram packet. Your datagram packet also defines several constructors. Let us see here. Next our concept is datagram packets. We will see here datagram packets. Okay, yes, now datagram packets also defines several constructor. ನಿಮ್ಮ datagram packet ನಲ್ಲಿ ಸಾಕಷ್ಟು constructor ಗಳಿವೆ. 4 are shown here. Here we are showing the 4 only. Datagram packets, byte, data of. Data of means ನಿಮ್ಮ ಡೇಟಾ ಅನ್ನುವ ವೇರಿಯಬಲ್ ಬೈಟ್ ಡೇಟಾ ಅರೇ ಆಫ್ ಡೇಟಾ ಟೈಪ್ ಆಗಿರುತ್ತೆ. ಅಂದರೆ ಎಷ್ಟು ಡೇಟಾವನ್ನು ನಾವು ಎಷ್ಟು ಬೈಟ್ ಡೇಟಾವನ್ನು ಸೆಂಡ್ ಮಾಡ್ತಾ ಇದೀವೋ, ಸಾರಿ ಅರೇ ಆಫ್ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತಾ ಇದೀವೋ, ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ದ ಫಾರ್ಮ್ ಆಫ್ ಅ ಬೈಟ್. ಓಕೆ, ಆ್ಯಂಡ್ ಹಿಯರ್ ಹಿಂಟ್ ಸೈಜ್. ಓಕೆ, ಆ್ಯಂಡ್ ಡೇಟಾಗ್ರಾಮ್ ಪ್ಯಾಕೆಟ್ ಬೈಟ್ ಅರೇ ಆಫ್ ಡೇಟಾ and int offset. Offset means where it ends or where it starts, ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ತನಕ ಉಂಟು, and its size. ಓಕೆ, ಸೈಜ್ ಅನ್ನು ನಾವು ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಡೇಟಾಗ್ರಾಮ್ ಪ್ಯಾಕೆಟ್ ಬೈಟ್ ಡೇಟಾ ಆಫ್ int size, inet IP address, inet address as IP address, and int port. So this is your third constructor. And fourth constructor byte array of data, int offset, int size, inet address IP address, int port. Okay, so these are the 4 constructor by using the datagram packet. Let us see the first constructor.
The first constructor specify a buffer that will receive data and size of a packet. So first constructor ಏನು ಮಾಡುತ್ತೆ ಇಲ್ಲಿ buffer memory. Buffer means memory. So ಇಲ್ಲಿ array of memory create ಮಾಡ್ತಾ ಉಂಟು. Okay, buffer that will receive the data. So why we are using that buffer? That buffer is to receive the data and the size of the packet, and also it specifies the size of the packet. It is used for receiving data over a datagram socket. So ಇದೆಲ್ಲ ನಿಮ್ಮ ಡಾಟಾಗ್ರಾಮ್ ಪ್ಯಾಕೆಟ್ ಎಲ್ಲಿಂದ ತಗೊಳ್ತಾ ಉಂಟು, where it is receiving the data from, it receiving the data from your datagram sockets. And second form allow you to specify an offset into the buffer at which data will be stored. So here it specifies the offset. Offset means where to end, okay, or where to start or where to end. ಎಲ್ಲಿ ಸ್ಟಾರ್ಟ್ ಆಗಬೇಕು ಎಲ್ಲಿಗೆ ಎಂಡ್ ಆಗಬೇಕು ಬಫರ್ ಸೈಜ್ ಅನ್ನು ನಾವು ಸ್ಪೆಸಿಫೈ ಮಾಡಬಹುದು. at which the data will be stored, ಡೇಟಾ ಎಲ್ಲಿ ತನಕ ಸ್ಟೋರ್ ಆಗಬೇಕು ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡುತ್ತೆ. The third form specify a target address and port. Here the third form it specifies the target IP address and the port, including with this size and buffer. Okay, and the fourth form which are used by the datagram socket to determine whether the data in the packet will be sent. ಸೊ ಈ ರೀತಿಯ ಟಾರ್ಗೆಟ್ ಅಡ್ರೆಸ್ ಕೊಟ್ಟಿದ್ರೆ ಏನಾಗುತ್ತೆ, ಯಾವ ಅಡ್ರೆಸ್ಗೆ ಹೋಗಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಯಾವ ಪೋರ್ಟ್ಗೆ ಹೋಗಬೇಕು, ಟಾರ್ಗೆಟ್ IP ಅಡ್ರೆಸ್ ಅಲ್ಲಿ ಯಾವ ಪೋರ್ಟ್ಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಡಾಟಾಗ್ರಾಮ್ ಸಾಕೆಟ್ ಯೂಸ್ ಮಾಡ್ಕೊಳ್ಳುತ್ತೆ. ಬೈ ಯೂಸಿಂಗ್ ದಿಸ್ ವೇರ್ ದ ಡಾಟಾ ಇನ್ ದ ಪ್ಯಾಕೆಟ್ ವಿಲ್ ಬಿ ಸೆಂಟ್. ಓಕೆ, the fourth form transmits packet beginning at the specified offset into the data. ಫೋರ್ತ್ ಫಾರ್ಮ್ ನಲ್ಲಿ ಏನಾಗ್ತಾ ಉಂಟು, ನಿಮ್ಮ ಪ್ಯಾಕೆಟ್ಗಳು ಟ್ರಾನ್ಸ್ಮಿಟ್ ಆಗ್ತಾ ಉಂಟು. ಟ್ರಾನ್ಸ್ಮಿಟ್ ಆಗುವಾಗ ಎಲ್ಲಿ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ಸ್ಪೆಸಿಫೈ ಆಗ್ತಾ ಉಂಟು. ಸ್ಪೆಸಿಫೈ ಆಗಬೇಕಾಗಿದ್ರೆ ಯು ಆರ್ ಯೂಸಿಂಗ್ ದ ಆಫ್ಸೆಟ್. ಇದನ್ನ ಹೇಳಿದ್ವಿ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಎಲ್ಲಿಗೆ ಎಂಡ್ ಆಗಬೇಕು. ಇನ್ ಟು ದ ಡೇಟಾ. ಥಿಂಕ್ ಆಫ್ ಟೂ ಫಾರ್ಮ್ಸ್ ಆಫ್ ಬಿಲ್ಡಿಂಗ್ ಆ್ಯನ್ ಇನ್ಬಾಕ್ಸ್. ನಿಮ್ಮ ಇನ್ಬಾಕ್ಸ್ ಅನ್ನ ಎರಡು ರೀತಿಯಲ್ಲಿ ನಾವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ದೇ ಆರ್ ಕನ್ಸಿಡರಿಂಗ್ ಇನ್ ದ ಫಾರ್ಮ್ ಆಫ್ ಅನ್ ಇನ್ಬಾಕ್ಸ್, and the second two forms as stuffing and addressing as envelope. ಸೊ ನಿಮ್ಮ ಇನ್ಬಾಕ್ಸ್ ಅನ್ನ ಎರಡು ರೀತಿಯಲ್ಲಿ ನಾವು ತಗೊಂಡ್ರೆ, ಸೆಕೆಂಡ್ ಟೂ ಫಾರ್ಮ್ಸ್ ಏನಾಗಿರುತ್ತೆ, ಒಂದು ಸ್ಟಫಿಂಗ್ ಕಂಟೆಂಟ್ ಅಂಡ್ ಅಡ್ರೆಸ್ಸಿಂಗ್. ಒಂದು ಫಾರ್ಮ್ ಯಾವುದಕ್ಕೆ ತಗೊಳ್ತಾ ಇದ್ವಿ ಇಲ್ಲಿ, ಸ್ಟಫಿಂಗ್ ಕಂಟೆಂಟ್ ಫಿಲ್ ಮಾಡಲಿಕ್ಕೆ, ಅಂಡ್ ಎರಡನೇದು ಅಡ್ರೆಸ್ ಎನ್ವಲಪ್ಗಾಗಿ ಯೂಸ್ ಮಾಡ್ತಾ ಇದ್ವಿ. ಸೊ ಇದೇ ರೀತಿಯಲ್ಲಿ ನಿಮ್ಮ ಆಫ್ಸೆಟ್ ನಾಲ್ಕನೇ ಫಾರ್ಮ್ ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ. Besides these constructors, datagram packet also defines several methods. ಇಲ್ಲಿ ಸಾಕಷ್ಟು ಮೆಥಡ್ಗಳು ಉಂಟು, including those shown here that give access to the address and port number of a packet. ಇಲ್ಲಿ ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ನಿಮ್ಮ ಸಿಸ್ಟಮ್ನ ಅಡ್ರೆಸ್ನ ಐಡೆಂಟಿಫೈ ಮಾಡ್ಬೋದು, ಸಿಸ್ಟಮ್ನ ಪೋರ್ಟ್ ನಂಬರ್, ಡೆಸ್ಟಿನೇಷನ್ ಆಗಿರ್ಬೋದು ಅಥವಾ ಲೋಕಲ್ ಆಗಿರ್ಬೋದು. ಇಟ್ ಮೇ ಬಿ ಫಾರ್ ಯುವರ್ ಲೋಕಲ್ ಆ್ಯಂಡ್ ಡೆಸ್ಟಿನೇಷನ್ ಕಂಪ್ಯೂಟರ್ಸ್. ಓಕೆ, ಆಫ್ ದ ಪ್ಯಾಕೆಟ್ ಆಸ್ ವೆಲ್ ಆಸ್ ದ ರಾ ಅಂಡ್ ಇಟ್ಸ್ ಲೆಂತ್. ನೀವು ಏನು ಡೇಟಾ ಸೆಂಡ್ ಮಾಡ್ತಾ ಇದ್ದೀರಾ ಅದರ ಲೆಂತ್ ಎಷ್ಟು ಉಂಟು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸಿ ಹಿಯರ್ ಐನೆಟ್ ಅಡ್ರೆಸ್, ಗೆಟ್ ಅಡ್ರೆಸ್. ಐನೆಟ್ ಅಡ್ರೆಸ್ನ ಗೆಟ್ ಅಡ್ರೆಸ್ ಮೆಥಡ್ ಯೂಸ್ ಮಾಡಿದ್ರೆ ರಿಟರ್ನ್ಸ್ ದ ಅಡ್ರೆಸ್ ಆಫ್ ದ ಸೋರ್ಸ್ ಆರ್ ಡೆಸ್ಟಿನೇಷನ್. ಬೈ ಯೂಸಿಂಗ್ ದಿಸ್ ಮೆಥಡ್ we can able to return the address of the source computer as well as destination computer. Okay, byte of get data method. Byte of get data method ಅಂತ ಹೇಳ್ತಾ ಇದ್ದಾರೆ, returns the byte array of data contained in the datagram. ನಿಮ್ಮ ಡಾಟಾಗ್ರಾಮ್ ನಲ್ಲಿ byte array of data ಅನ್ನು ರಿಟರ್ನ್ ಮಾಡುತ್ತೆ. mostly used to retrieve data from the datagram after it has been received. ಸೊ ಈ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ರೆಟ್ರೈವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಪ್ಲೀಸ್ ಅಬ್ಸರ್ವ್ ಹಿಯರ್, we are retrieving, fetching from the datagram after it has been received. ರಿಸೀವ್ ಆಗಿದ್ದ ನಂತರ ಫೆಚ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಂಟ್ ಗೆಟ್ ಲೆಂತ್. ಗೆಟ್ ಲೆಂತ್ ಮೆಥಡ್ ನ ಯೂಸ್ ಮಾಡಿದ್ರೆ ನಾವೇನ್ ಮಾಡ್ಬೋದು, ರಿಟರ್ನ್ ದ ಲೆಂತ್ ಆಫ್ ದ ವ್ಯಾಲಿಡ್ ಡೇಟಾ ಕಂಟೈನ್ಡ್ ಇನ್ ದ ಬೈಟ್ ಅರೇ. ಸೊ ಇದರಲ್ಲಿ ಏನಾಗಿರುತ್ತೆ, ಇಲ್ಲಿ ನಿಮ್ಮ ವ್ಯಾಲಿಡ್ ಡೇಟಾ ಇರುತ್ತೆ, ಎಷ್ಟು ಲೆಂತ್ ಉಂಟು ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ, ದ ಬೈಟ್ ಅರೇ ದಟ್ ವುಡ್ ಬಿ ರಿಟರ್ನ್ ಬೈ ದ ಗೆಟ್ ಡೇಟಾ ಮೆಥಡ್. ನಿಮ್ಮ ಗೆಟ್ ಡೇಟಾ ಮೆಥಡ್ ಯೂಸ್ ಮಾಡಿ ಎಷ್ಟು ಲೆಂತ್ ನೀವು ಆಕ್ಸೆಸ್ ಮಾಡ್ತಾ ಇದ್ರ ಅನ್ನೋದನ್ನು ಗೊತ್ತಾಗುತ್ತೆ. ದಿಸ್ ಮೇ ನಾಟ್ ಈಕ್ವಲ್ ದ ಲೆಂತ್ ಆಫ್ ದ ಹೋಲ್ ಬೈಟ್ ಅರೇ. ಸೊ ಇದು ನಿಮ್ಮ ಹೋಲ್ ಲೆಂತ್ ಅರೇಗೆ ಈಕ್ವಲೆಂಟ್ ಅಲ್ಲ,
ಓನ್ಲಿ ಈ ಗೆಟ್ ಡೇಟಾ ಮೆಥಡ್ ನಿಮ್ಮ ಬಫರ್ನಲ್ಲಿರುವ ಎಷ್ಟು ಡೇಟಾವನ್ನು ನೀವು ಆಕ್ಸೆಸ್ ಮಾಡಿದ್ರೆ ಅನ್ನೋದನ್ನ ಎಲ್ಲ ಮಾತ್ರವೇ ಗೊತ್ತಾಗುತ್ತೆ. ಕಂಪ್ಲೀಟ್ ಡಾಟಾ ಟ್ರಾನ್ಸ್ಮಿಷನ್ ಗೊತ್ತಾಗಲ್ಲ. ಓಕೆ, ಇಂಟ್ ಗೆಟ್ ಆಫ್ಸೆಟ್ ಮೆಥಡ್ ರಿಟರ್ನ್ಸ್ ದ ಸ್ಟಾರ್ಟಿಂಗ್ ಇಂಡೆಕ್ಸ್ ಆಫ್ ದ ಡೇಟಾ. ಪ್ಲೀಸ್ ಅಬ್ಸರ್ವ್ ಹಿಯರ್, ಗೆಟ್ ಆಫ್ಸೆಟ್ ಮೆಥಡ್. ಆಫ್ಸೆಟ್ ಮೆಥಡ್ ಯೂಸ್ ಮಾಡಿದ್ರೆ ಏನಾಗುತ್ತಾ ಉಂಟು, ರಿಟರ್ನ್ಸ್ ದ ಸ್ಟಾರ್ಟಿಂಗ್ ಇಂಡೆಕ್ಸ್ ಆಫ್ ದ ಡೇಟಾ. ನಿಮ್ಮ ಡೇಟಾ ಎಲ್ಲಿ ಸ್ಟಾರ್ಟ್ ಆಯಿತು, ಯಾವ ಲೊಕೇಶನ್ ಇಂದ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಎಂಡ್ ಆಯಿತು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಆಫ್ಸೆಟ್ ಮೇ ಬಿ either ಸ್ಟಾರ್ಟ್ ಆರ್ ಸ್ಟಾಪ್. ಓಕೆ, ಇಂಟ್ ಗೆಟ್ ಪೋರ್ಟ್ ಮೆಥಡ್ ರಿಟರ್ನ್ಸ್ ದ ಪೋರ್ಟ್ ನಂಬರ್. ಗೆಟ್ ಪೋರ್ಟ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಪೋರ್ಟ್ ನಂಬರ್ನ ನಾವು ರಿಟರ್ನ್ ಮಾಡ್ಬೋದು. ವಾಯ್ಡ್ ಸೆಟ್ ಅಡ್ರೆಸ್, ಐನೆಟ್ ಅಡ್ರೆಸ್, ಐ ಪಿ ಅಡ್ರೆಸ್. ಸೊ ಸೆಟ್ ಅಡ್ರೆಸ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಸೆಟ್ ಅಡ್ರೆಸ್ ಅನ್ನುವ ಇದರಲ್ಲಿ ನಮಗೆ ಗೊತ್ತಾಗುತ್ತೆ, ವಿ ಆರ್ ಸೆಟ್ಟಿಂಗ್ ದ ಐ ಪಿ ಅಡ್ರೆಸ್ ಆಫ್ ಅನ್ ಐನೆಟ್ ಅಡ್ರೆಸ್. ಓಕೆ, ಸೆಟ್ಸ್ ದ ಅಡ್ರೆಸ್ ಟು ವಿಚ್ ಎ ಪ್ಯಾಕೆಟ್ ವಿಲ್ ಬಿ ಸೆಂಟ್. ಸೊ ಇಲ್ಲಿ ಅಡ್ರೆಸ್ನ ನಾವು ಸೆಟ್ ಮಾಡ್ತಾ ಇದ್ವಿ, ಯಾವ ಪ್ಯಾಕೆಟ್ ಯಾವ ಅಡ್ರೆಸ್ಗೆ ಹೋಗಬೇಕು ಅನ್ನುವ ಅಡ್ರೆಸ್ನ ನಾವು ಸೆಟ್ ಮಾಡ್ತಾ ಇದ್ವಿ. ದ ಅಡ್ರೆಸ್ ಇಸ್ ಸ್ಪೆಸಿಫೈಡ್ ಬೈ ಐ ಪಿ ಅಡ್ರೆಸ್. ಯಾವ ಅಡ್ರೆಸ್ನ ನೀವು ಸ್ಪೆಸಿಫೈ ಮಾಡ್ತಾ ಇದ್ರೋ ಅದು ಐ ಪಿ ಅಡ್ರೆಸ್ನ ಪ್ಯಾರಾಮೀಟರ್ ಆಗಿರುತ್ತೆ. ನೆಕ್ಸ್ಟ್, ವಾಯ್ಡ್ ಸೆಟ್ ಡೇಟಾ ಬೈಟ್ ಆಫ್ ಡೇಟಾ. Sets the data to data, the offset to 0 and the length to the number of byte in the data. So get data ಮೆಥಡ್ ಯೂಸ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಸೆಟ್ ಡೇಟಾ ಮೆಥಡ್ ಮಾಡ್ತಾ ಇದ್ವಿ. ಇದರಲ್ಲಿ ಡೇಟಾನು ನಾವು ಸೆಟ್ ಮಾಡ್ತಾ ಇದ್ವಿ, ಸೆಟ್ ಮಾಡಬೇಕಾಗಿರುವ ಡೇಟಾವನ್ನು ನಾವು ಸೆಟ್ ಮಾಡ್ತಾ ಇದ್ವಿ. ಇದರಲ್ಲಿ ಆಫ್ಸೆಟ್ ಕಂಪಲ್ಸರಿ ಏನಾಗಿರುತ್ತೆ, 0 ಆಗಿರುತ್ತೆ. ಮೀನ್ಸ್ ಬಿಫೋರ್ ಫಿಲ್ಲಿಂಗ್, ಸೆಟ್ಟಿಂಗ್ ಮೀನ್ಸ್ ವಿ ಆರ್ ಫಿಲ್ಲಿಂಗ್. ಓಕೆ, ವಿ ಆರ್ ಫಿಲ್ಲಿಂಗ್ ದ ಡೇಟಾ ಇನ್ ದ ಪ್ಯಾಕೆಟ್. ದ ಲೆಂತ್ ಆಫ್ ದಟ್ ಪ್ಯಾಕೆಟ್ ಶುಡ್ ಬಿ 0. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಟ್ ಮಾಡುವ ಮೊದಲು ನಿಮ್ಮ ಆಫ್ಸೆಟ್ ಇಂಡೆಕ್ಸ್ ವ್ಯಾಲ್ಯೂ ಅಂತದೆಲ್ಲ 0ಗೆ ಆಗಿರುತ್ತೆ. ಅಂಡ್ ದ ಲೆಂತ್ ಟು ದ ನಂಬರ್ ಆಫ್ ಬೈಟ್ಸ್ ಇನ್ ದ ಡೇಟಾ. ಸೊ ನೀವು ಎಷ್ಟು ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ರೋ ಆ ಲೆಂತ್ ಎಲ್ಲ ನಿಮ್ಮ ಬೈಟ್ ನಲ್ಲಿ ಸ್ಟೋರ್ ಆಗಿರುತ್ತೆ, ಡೇಟಾ ಒಬ್ಬ ಅರೇನಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್, wide set data byte of data int index int size. So it is similar to the above. Sets the data to the data, the offset to idx. ನೀವು ಸ್ಪೆಸಿಫೈ ಮಾಡ್ತಿರುವ ಆಫ್ಸೆಟ್ ಏನಾಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಆಗುತ್ತೆ. ಓಕೆ, ಆಫ್ಸೆಟ್ ಮೀನ್ಸ್ ಸ್ಟಾರ್ಟಿಂಗ್ ಆರ್ ಸ್ಟಾಪಿಂಗ್, ರೈಟ್? ಸೊ ಎಲ್ಲಿ ಸ್ಟಾರ್ಟ್ ಆಗಬೇಕು ಅನ್ನೋದನ್ನ ಇಲ್ಲಿ ಐಡಿಎಕ್ಸ್ ವ್ಯಾಲ್ಯೂ ಸ್ಪೆಸಿಫೈ ಮಾಡುತ್ತೆ. ಅದೇ ರೀತಿಯಲ್ಲಿ ಎಷ್ಟು ಲೆಂತ್ ಇರಬೇಕು ಅನ್ನೋದವ, ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೀವೇ ಸ್ಪೆಸಿಫೈ ಮಾಡಿದ್ರೆ ಅಷ್ಟೇ ಲೆಂತ್ಗೆ ನಿಮ್ಮ ಡೇಟಾ ಪ್ಯಾಕೆಟ್ ಫಿಟ್ ಆಗುತ್ತೆ. ಯು ಕ್ಯಾನ್ ಸೆಟ್. ಓಕೆ, ವೈಡ್ ಸೆಟ್ ಲೆಂತ್ ಇಂಟ್ ಸೈಜ್. ಸೊ ಸೆಟ್ ಲೆಂತ್ ಅಂತ ಹೇಳ್ತಾ ಇದ್ದಾರೆ, ಸೆಟ್ಸ್ ದ ಲೆಂತ್ ಆಫ್ ದ ಪ್ಯಾಕೆಟ್ ಟು ದ ಸೈಜ್. ಸೊ ನಿಮ್ಮ ಪ್ಯಾಕೆಟ್ ಸೈಜ್ಗೆ ಏನಾಗುತ್ತೆ, ಅಲ್ಲಿ ಲೆಂತ್ ಸೆಟ್ ಆಗುತ್ತೆ. ವೈಡ್ ಸೆಟ್ ಪೋರ್ಟ್ ಇಂಟ್ ಪೋರ್ಟ್. ವೈಡ್ ಸೆಟ್ ಪೋರ್ಟ್ ಇಂಟ್ ಪೋರ್ಟ್ ಮೆಥಡ್ನ ಯೂಸ್ ಮಾಡ್ತಾ ಇದೀವಿ. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, we can able to set the port. ಯಾವ ಪೋರ್ಟ್ಗೆ ಹೋಗಬೇಕು ಅಥವಾ ಯಾವ ಪೋರ್ಟ್ ಸೆಟ್ ಮಾಡಬೇಕು ಆ ಪೋರ್ಟ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಬಹುದು. ಓಕೆ, ಆ ಪೋರ್ಟ್ ಏನಾಗುತ್ತೆ, ಸೆಟ್ ಆಗಿರುತ್ತೆ. So this is the methods we are going to be using in your datagram packets, and now we will see datagram example. This is the last topic in this chapter, so listen very carefully. This is a very interesting program. Why it is a very interesting program means, please read over here. The following example implements a very simple networked communications client and server. So ಈ ಸಿಂಪಲ್ ಪ್ರೋಗ್ರಾಮ್ ನೀವು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕ್ಲೈಂಟ್ ಮತ್ತೆ ಸರ್ವರ್ ಪ್ರೋಗ್ರಾಮ್ ಆಗಿ ಡೆವಲಪ್ ಮಾಡ್ತಾ ಇದೀವಿ. ಮೆಸೇಜಸ್ ಆರ್ ಟೈಪ್ಡ್ ಇನ್ ಟು ದ ವಿಂಡೋ ಅಟ್ ಸರ್ವರ್ ಅಂಡ್ ರಿಟರ್ನ್ ಅಕ್ರಾಸ್ ದ ನೆಟ್ವರ್ಕ್ ಟು ದ ಕ್ಲೈಂಟ್ ಸೈಡ್ ವೇರ್ ದೇ ಆರ್ ಡಿಸ್ಪ್ಲೇ. ಸೊ ಈ ಪ್ರೋಗ್ರಾಮ್ನ ಯೂಸ್ ಮಾಡಿ ನಾವು ಚಾಟಿಂಗ್ ಪ್ರೋಗ್ರಾಮ್ ಡೆವಲಪ್ ಮಾಡ್ತಾ ಇದೀವಿ. ಈ ಪ್ರೋಗ್ರಾಮ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರವೇ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದೇ ಸಿಸ್ಟಮ್ ಕ್ಲೈಂಟ್ ಆಗಿನೂ ವರ್ಕ್ ಆಗುತ್ತೆ, ಆಸ್ ವೆಲ್ ಆಸ್ ಸರ್ವರ್ ಆಗಿನೂ ವರ್ಕ್ ಆಗುತ್ತೆ. ಓಕೆ, ಅದನ್ನು ಹೇಗೆ ಅನ್ನೋದನ್ನ ಈ ಪ್ರೋಗ್ರಾಮ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಲೆಟ್ ಅಸ್ ಸಿ ಹಿಯರ್, ಇಂಪೋರ್ಟ್ java.net. Yes, let us see in this sample program. This sample program is acting as a client and server. Whatever you have typed in the server, it will be received by the client. Okay, so ಈ ಪ್ರೋಗ್ರಾಮ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ರೆ ನಾವು ಮಾಡ್ತಿರುವ ಚಾಟಿಂಗ್ ಪ್ರೋಗ್ರಾಮ್ ಇದೆಲ್ಲ ಹೇಗೆ ವರ್ಕ್ ಆಗ್ತಾ ಉಂಟು, ವಾಟ್ಸಪ್, ಟೆಲಿಗ್ರಾಮ್ ಇಂಥದ್ದೆಲ್ಲ. ಓಕೆ, ಆನ್ಲೈನ್ ಅಲ್ಲಿ ನಾವು ಚಾಟ್ ಮಾಡ್ತಾ ಇರ್ತೀವಿ, ಮೆಸೇಜಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ಹೇಗೆ ವರ್ಕ್ ಆಗ್ತಾ ಉಂಟು ಅನ್ನೋದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ, ಇಂಪೋರ್ಟ್ java.net.star ಕ್ಲಾಸ್ ರೈಟ್ ಸರ್ವರ್. ಸರ್ವರ್ ಆದ ನಂತರ ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್
ಇಂಟ್ ಸರ್ವರ್ ಪೋರ್ಟ್ ನಲ್ಲಿ ನಂಬರ್ ಕೊಡ್ತಾ ಇದೀವಿ ಇಲ್ಲಿ 998 ಅಂತ ಹೇಳಿ. ಪಬ್ಲಿಕ್ ಸ್ಟಾಟಿಕ್, ದಿಸ್ ಇಸ್ ದ modifier and this is the keyword and this is the data type and client port is a variable name. So variable name ನಲ್ಲಿ 999 ಅಂತ ಕೊಟ್ಟಿದೀವಿ. Public static int buffer size 1024. As we know what is 1024, right? 1024 bytes is equal to 1 KB. Got it? So always the buffer size is 1024. ಹೌದಾ? Next, public static datagram socket DS. Here we are defining datagram socket object as a static and it is a public. So here DS is the object of datagram socket. Declare ಮಾಡಿದ್ದೀರಾ. Okay. Public static byte buffer of is equal to new byte of buffer size. ಇಲ್ಲಿ ನೀವು buffer size ಎಷ್ಟು ಕೊಟ್ಟಿದ್ರೋ ಅಷ್ಟಕ್ಕೆ array of buffers create ಆಗುತ್ತೆ. ಓಕೆ, ಇಲ್ಲಿ ಬಫರ್ ಸೈಜ್ ಎಷ್ಟು ಕೊಟ್ಟಿದ್ರೋ ಅಷ್ಟಕ್ಕೆ ಏನಾಗುತ್ತೆ, array of buffer create ಆಗುತ್ತೆ. Public static void the server throws an exception. So here we are taking one method, the server. What is the name of the method? The server. Okay, it is also public and static. In case ಇದರಲ್ಲಿ ಏನೇ ಒಂದು ಎರರ್ ಬಂದ್ರೆ ಕ್ಯಾಚ್ ಮಾಡಬೇಕು ಅಂತ ಹೇಳಿ ಎಕ್ಸೆಪ್ಷನ್ ಗೆ ಹೇಳ್ತಾ ಇದ್ವಿ by using the throws class. ರೈಟ್, ಇದರಲ್ಲಿ ಏನು ಮಾಡ್ತಾ ಇದ್ವಿ ನೋಡಿ, int position is equal to 0, position value 0 ಮಾಡಿದ್ವಿ. while true ಕಂಡೀಷನ್ ಆಟೋಮೆಟಿಕಲಿ ಟ್ರೂ ಆಗುತ್ತೆ. ಟ್ರೂ ಆಗಿದಾಗ ಇಲ್ಲಿ ಸಿ ಇಂಟ್ ಸಿ ಅಂತ ತಗೊಂಡಿದ್ವಿ. ಸಿಸ್ಟಮ್ ಡಾಟ್ ಇನ್ ಡಾಟ್ ರೀಡ್ ಅಂತ ಹೇಳ್ತಾ ಇದ್ವಿ. ನೀವು ಕೀಬೋರ್ಡ್ ಇಂದ ಏನೇ ರೀಡ್ ಮಾಡಿದ್ರೆ ಸ್ಟ್ರಿಂಗ್ ಆಗಿರುತ್ತೆ, ದಟ್ ಸ್ಟ್ರಿಂಗ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಇಂಟೀಜರ್ ವೇರಿಯಬಲ್. ಬಟ್ ಇಲ್ಲಿ ನೀವು ಆಲ್ಮೋಸ್ಟ್ ಇಲ್ಲಿ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ಗೆ ರಿಲೆವೆಂಟ್ ಆಗಿ ನಾವು ವ್ಯಾಲ್ಯೂ ತಗೊಳ್ಳೋದು ಬೆಸ್ಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 1 ಕೊಟ್ಟಿದ್ರೆ ಏನಾಗುತ್ತೆ, ಅಥವಾ ಆರ್ ಕೊಟ್ಟಿದ್ರೆ ಇಲ್ಲಿ ಏನೋ ಕಂಡೀಷನ್ ಕೊಟ್ಟಿದ್ದಾರೆ, ಆ ಕಂಡೀಷನ್ ಬೇಸ್ ಮಾಡಿ ನಾವು ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು -1 ಕೊಟ್ಟಿದ್ರೆ ಇಲ್ಲಿ ಸ್ವಿಚ್ ಕೇಸ್ -1 ಮ್ಯಾಚ್ ಆಯಿತು ಅಂತ ಅನ್ಕೊಳ್ಳಿ, ಕೇಸ್ -1 ಮ್ಯಾಚ್ ಆಯಿತು ಅಂತ ಅನ್ಕೊಳ್ಳಿ, ಸರ್ವರ್ ಕ್ವಿಟ್ ಆಗುತ್ತೆ. ನಿಮ್ಮ ಡಾಟಾಗ್ರಾಮ್ ಸಾಕೆಟ್ ಏನ್ ಮಾಡ್ತಾ ಇದ್ರ, ಕ್ಲೋಸ್ ಮಾಡ್ತಾ ಇದ್ರ. here the datagram sockets, right? ds means datagram socket object, dot close means you are closing the datagram socket and returns. Suppose if you press as an keyboard ಇಂದ ನೀವು r ಕೊಟ್ಟಿದ್ರೆ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದೀವಿ, ಬ್ರೇಕ್ ಆಗುತ್ತೆ. ಇಲ್ಲಿ ಕಾಲ್ ಮಾಡುವಾಗ ರಿಟರ್ನ್ ಆಗುತ್ತೆ ಅಂಡ್ ಆರ್ ಪಾಸ್ ಮಾಡಿದ್ರೆ, ಪ್ರೋಗ್ರಾಮ್ ರನ್ ಮಾಡುವಾಗ ನೀವು ಆರ್ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಕೇಸ್ ಆರ್ ಮ್ಯಾಚ್ ಆಗುತ್ತೆ. ಅದರಲ್ಲಿ ನ್ಯೂ ಲೈನ್ ಬರುವಷ್ಟು ತನಕ ಕೇಸ್ ಆರ್ KCN ಇದರ ಎರಡನ್ನ ನೀವು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ರೆ, ನೀವು ಆರ್ ಟೈಪ್ ಮಾಡಿ ಅಥವಾ ಎನ್ ಟೈಪ್ ಮಾಡಿ, ಕೇಸ್ ಆರ್ ಅಥವಾ KCN ಮ್ಯಾಚ್ ಆಗುತ್ತೆ, ಎಂಟರ್ ಪ್ರೆಸ್ ಮಾಡಿ ನ್ಯೂ ಲೈನ್ ಮ್ಯಾಚ್ ಆಗುತ್ತೆ. ನ್ಯೂ ಲೈನ್ ಮ್ಯಾಚ್ ಆಗಿ ಇಲ್ಲಿ ಡಾಟಾಗ್ರಾಮ್ ಸಾಕೆಟ್ ಡಾಟ್ ಸೆಂಡ್ ಮೆಥಡ್ ಯೂಸ್ ಮಾಡ್ತಾ ಇದ್ರೆ, ಡಾಟಾಗ್ರಾಮ್ ಸಾಕೆಟ್ ಡಾಟ್ ಸೆಂಡ್ ಮೆಥಡ್ ನ್ಯೂ ಡಾಟಾಗ್ರಾಮ್ ಪ್ಯಾಕೆಟ್, ನಿಮ್ಮ ಹೊಸ ಡಾಟಾಗ್ರಾಮ್ ಪ್ಯಾಕೆಟ್ ನ ಕ್ರಿಯೇಟ್ ಮಾಡ್ತಾ ಇದ್ರ. ಬಫರ್ ಆಲ್ರೆಡಿ 1024 ಉಂಟು. ಪೊಸಿಷನ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಿದ್ರೆ 0th ಲೊಕೇಶನ್, ಇಂಡೆಕ್ಸ್ ವ್ಯಾಲ್ಯೂ ಎಲ್ಲಿ ಸ್ಟಾರ್ಟ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ. inet ಅಡ್ರೆಸ್ ಡಾಟ್ ಗೆಟ್ ಲೋಕಲ್ ಹೋಸ್ಟ್. ಸೊ ಇಲ್ಲಿ inet ಅಡ್ರೆಸ್ ನ ಗೆಟ್ ಲೋಕಲ್ ಹೋಸ್ಟ್ ತಗೊಳ್ತಾ ಇದೀವಿ. ಅದೇ ರೀತಿಯಲ್ಲಿ ಕ್ಲೈಂಟ್ ಪೋರ್ಟ್ ಹೇಳ್ತಾ ಇದ್ವಿ, ಇಲ್ಲಿ ಆಲ್ರೆಡಿ ಕ್ಲೈಂಟ್ ಪೋರ್ಟ್ ನಾವು ಸೆಟ್ ಮಾಡಿದ್ವಿ 999. ಓಕೆ, ಸೊ ವಿ ಆರ್ ಸೆಂಡಿಂಗ್ ದ ಬಫರ್, ವಾಟ್ ಎವರ್ ದ ಇನ್ಫಾರ್ಮೇಶನ್ ವಿ ಆರ್ ಟೈಪಿಂಗ್ ಇಟ್ ಟು ಸೆಂಡ್ ಟು ದ ಗೆಟ್ ಲೋಕಲ್ ಹೋಸ್ಟ್ ಟು ದ ಕ್ಲೈಂಟ್ ಪೋರ್ಟ್ಗೆ ಹೋಗುತ್ತೆ, ಕ್ಲೈಂಟ್ ಸೈಡ್ಗೆ ಮೆಸೇಜ್ ಹೋಗುತ್ತೆ. ಓಕೆ, ಕ್ಲೈಂಟ್ ಪೋರ್ಟ್ ಹೇಳಿದಕ್ಕೆ ನಾವು ಸರ್ವರ್ ಇಂದ ನಾವೇನ್ ಮಾಡ್ತಾ ಇದೀವಿ, ಕ್ಲೈಂಟ್ಗೆ ಇನ್ಫಾರ್ಮೇಶನ್ ಸೆಂಡ್ ಮಾಡ್ತಾ ಇದೀವಿ. ಇದೆಲ್ಲ ಸೆಂಡ್ ಮಾಡಿದ ನಂತರ ಪೊಸಿಷನ್ ವ್ಯಾಲ್ಯೂ ಆಟೋಮೆಟಿಕಲಿ 0ಗೆ ಸೆಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ರೇಕ್ ಮಾಡ್ತಾ ಇದೀವಿ. ಇದೆಲ್ಲ ಇಲ್ಲದೆ ಹೋದ್ರೆ ಡಿಫಾಲ್ಟ್ ಆಗಿ ಬಫರ್ ಲೊಕೇಶನ್ 0 ಇದ್ದರೆ 0++ ನೀವು ಕೊಡ್ತಿರುವ ವ್ಯಾಲ್ಯೂ ತಗೊಳ್ಳುತ್ತೆ. ಸೊ ಇದು ನಾವು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ಗೆ ಬರೀತಿದೀವಿ. ಇದೆಲ್ಲ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಆಯಿತು. ಮತ್ತೆ ಇಲ್ಲಿ ಕಂಟಿನ್ಯೂ ಆಗಿ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ until unless you type it as a false. So false ಯಾವಾಗ ಆಗುತ್ತೆ, whenever it exceeds. Got it? And next ಇದಾದ ನಂತರ ಇನ್ನೊಂದು ಮೆಥಡ್ ಬರಿತಾ ಇದೀವಿ. This is for server method. This is for the server and this is for the client method. Public static void the client throws exception ಅಂತ ಕೊಡ್ತಾ ಇದ್ವಿ. ಥ್ರೋಸ್ ಎಕ್ಸೆಪ್ಷನ್ ಕೊಟ್ಟು ಈಗ ಕ್ಲೈಂಟ್ ಸೈಡ್ ಇಂದ ಸರ್ವರ್ಗೆ ಸೆಂಡ್ ಮಾಡಬೇಕು ಅಂತ ಅನ್ಕೊಳ್ಳಿ, ಸೇಮ್ ಟು ಸೇಮ್ ಬರೀತಾ ಇದೀವ ಅಂತ ನೋಡ್ಬೇಕು. ವೈಲ್ ಟ್ರೂ ಡಾಟಾಗ್ರಾಮ್ ಪ್ಯಾಕೆಟ್,
ಇಲ್ಲಿ ಪ್ಲೀಸ್ ಅಬ್ಸರ್ವ್ ಹಿಯರ್, ಇಲ್ಲಿ ಸರ್ವರ್ ನಲ್ಲಿ ಡಾಟಾಗ್ರಾಮ್ ಸಾಕೆಟ್ ಯೂಸ್ ಮಾಡ್ತಾ ಇದ್ದೀರಾ, ಸಾರಿ ಡಾಟಾಗ್ರಾಮ್ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಿನೂ ಸೇಮ್ ಯೂಸ್ ಮಾಡ್ತಾ ಇದ್ವಿ. ಡಾಟಾಗ್ರಾಮ್ ಪ್ಯಾಕೆಟ್ ಪಿ ಇಸ್ ಟು ನ್ಯೂ ಡಾಟಾಗ್ರಾಮ್ ಪ್ಯಾಕೆಟ್, ನಿಮ್ಮ ಬಫರ್ ಲೆಂತ್ ಎಷ್ಟುಂಟು ಅಷ್ಟು. ಓಕೆ, ಸೊ ಬಫರ್ ಲೆಂತ್ ಎಷ್ಟುಂಟು ಅಷ್ಟಕ್ಕೆ ಹೋಗುತ್ತೆ. ನೆಕ್ಸ್ಟ್ ds ಡಾಟ್ ರಿಸೀವ್ ಆಫ್ ಪಿ. ಸೊ ಸರ್ವರ್ ನಲ್ಲಿ ಏನು ಸೆಟ್ ಮಾಡಿದೀವೋ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡಬೇಕಾದ್ರೆ ಡಾಟಾಗ್ರಾಮ್ ಪ್ಯಾಕೆಟ್ ಕ್ರಿಯೇಟ್ ಆಗಿರಬೇಕು, ಲೆಂತ್ ಕ್ರಿಯೇಟ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಹೊಸ ಸ್ಟ್ರಿಂಗ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದ್ವಿ ಪಿ ಡಾಟ್ ಗೆಟ್ ಡೇಟಾ. ಸೊ ಪಿ ಡಾಟ್ ಗೆಟ್ ಡೇಟಾ ಅಂತ ಹೇಳಿದ್ರೆ ಏನಾಗುತ್ತೆ, ಕ್ಲೈಂಟ್ ಸೈಡ್ ಇಂದ ಸೆಂಡ್ ಮಾಡಿರುವ ಸಾಕೆಟ್ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ತೀವಿ. ಲೆಂತ್ 0 ಇಂದ ಸ್ಟಾರ್ಟ್ ಆಗಬೇಕು, ಇಂಡೆಕ್ಸ್ ವ್ಯಾಲ್ಯೂ ಸಾರಿ ಆಫ್ಸೆಟ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಇದ್ವಿ. ಅದರ ಲೆಂತ್ ಎಷ್ಟಿದ್ರೆ ಅಷ್ಟು ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತಾ ಇದ್ವಿ. ಓಕೆ, ಇದೇ ಪ್ರೋಗ್ರಾಮ್ ನಲ್ಲಿ ನಾವು ಮೇನ್ ಮೆಥಡ್ ತಗೊಳ್ತಾ ಇದ್ವಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಸ್ಟ್ರಿಂಗ್ ಆರ್ಗ್ಸ್ ಥ್ರೋ ಎಕ್ಸೆಪ್ಷನ್ ಇಫ್ ಆರ್ಗ್ಸ್ ಡಾಟ್ ಲೆಂತ್ ಈಕ್ವಲ್ ಟು 1. ಆರ್ಗ್ ಲೆಂತ್ 1 ಆಗಿದ್ದರೆ ಇಲ್ಲಿ ಏನ್ ಮಾಡ್ತಾ ಇದ್ವಿ ನೋಡಿ, ds ಇಸ್ ಈಕ್ವಲ್ ಟು ನ್ಯೂ ಡಾಟಾಗ್ರಾಮ್ ಸಾಕೆಟ್. ಹೊಸ ಡಾಟಾಗ್ರಾಮ್ ಸಾಕೆಟ್ ನ ಕ್ರಿಯೇಟ್ ಮಾಡ್ತಾ ಇದ್ರ, ಸರ್ವರ್ ಪೋರ್ಟ್ ಕೊಡ್ತಾ ಇದ್ರ, ಅಂದ್ರೆ ಯು ಆರ್ ಕ್ರಿಯೇಟಿಂಗ್ ದ ಡಾಟಾಗ್ರಾಮ್ ಸಾಕೆಟ್ ಟು ದ ಸರ್ವರ್ ಪೋರ್ಟ್. ಓಕೆ, ಪೋರ್ಟ್ ನಂಬರ್ ಎಷ್ಟಾಗುತ್ತೆ ಇಲ್ಲಿ ನೀವು ಏನ್ ಸೆಟ್ ಮಾಡಿದ್ರು ಅದಕ್ಕೆ ತಗೊಳುತ್ತೆ 998. ಓಕೆ, ಸೊ ತಗೊಂಡಿದ್ದ ನಂತರ ಏನಾಗುತ್ತೆ, ಇಲ್ಲಿ ಯು ಆರ್ ಕಾಲಿಂಗ್ ದ ಸರ್ವರ್ ಮೆಥಡ್ ಕಾಲ್ ಮಾಡ್ತಾ ಇದ್ದೀರಾ, ಸರ್ವರ್ ಎಕ್ಸಿಕ್ಯೂಟ್ ಆಗುತ್ತೆ. ಸರ್ವರ್ ಇಂದ ನೀವು ಟೈಪ್ ಮಾಡಬಹುದು ಇನ್ಫಾರ್ಮೇಶನ್. ಓಕೆ, ಆಲ್ಸ್ ds is equal to new datagram socket client port. ಸೊ ಕ್ಲೈಂಟ್ ಪೋರ್ಟ್ ಗೆ ನೀವು ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಕ್ಲೈಂಟ್ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀರಾ, ಸರ್ವರ್ ನಲ್ಲಿ ಕ್ರಿಯೇಟ್ ಆಗಿದ್ದೆಲ್ಲ ರಿಸೀವ್ ಆಗುತ್ತೆ. ಓಕೆ, ಸೊ ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಇದನ್ನ ಕೇರ್ಫುಲ್ ಆಗಿ ನೋಡಿ. ದಿಸ್ ಸ್ಯಾಂಪಲ್ ಪ್ರೋಗ್ರಾಮ್ is restricted by the datagram socket constructor to running between two ports on the local machine. ಸೊ ಕೆಲವೆಲ್ಲ ರೆಸ್ಟ್ರಿಕ್ಷನ್ ಮಾಡುತ್ತೆ ನಿಮ್ಮ ಡಾಟಾಗ್ರಾಮ್ ಸಾಕೆಟ್. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಒಂದೇ ಮೆಷಿನ್ ನಲ್ಲಿ ಎರಡು ಕಮಾಂಡ್ ಪ್ರಾಂಪ್ಟ್ ಅನ್ನು ತಗೊಳ್ಬೇಕು. ಎರಡು ಕಮಾಂಡ್ ಪ್ರಾಂಪ್ಟ್ ಅನ್ನು ತಗೊಂಡಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂದ ಕೋಡ್ ಎಲ್ಲ ನಿಮ್ಮ ನೆಟ್ ನಲ್ಲಿ ಸಿಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಯು ಕ್ಯಾನ್ ಡೆವಲಪ್ ಯುವರ್ ಓನ್ ಕೋಡ್ ಆಫ್ ಚಾಟಿಂಗ್ ಅಪ್ಲಿಕೇಶನ್. ಓಕೆ, ಸೊ ಟು ಯೂಸ್ ದ ಪ್ರೋಗ್ರಾಮ್, ರನ್ ಜಾವಾ ರೈಟ್ ಸರ್ವರ್ ಇನ್ one window, this will be the client. The run java write server 1, this will be the server. Okay, so anything you have typed in the server window will be displayed in the client window after a new line is received. ಸೊ ಇದನ್ನು ನಾವೀಗ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡುವ. ಐ ವಿಲ್ ಕಾಪಿ ದಿಸ್ ಪ್ರೋಗ್ರಾಮ್. ಲೆಟ್ ಮಿ ಚೆಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೇಕಲ್ವಾ. ಐ ಆಮ್ ಕಾಪಿಂಗ್, ಶೋ ದ ಡೆಸ್ಕ್ಟಾಪ್, ನೋಟ್ಪ್ಯಾಡ್ ಪ್ಲಸ್ ಪ್ಲಸ್. ಇದು ಓಪನ್ ಆಗೋಷ್ಟು ತನಕ ಕಮಾಂಡ್. ಓಕೆ, ಓಪನ್ ಆಯ್ತು. ಎಸ್, ಲೆಟ್ ಮಿ ಪೇಸ್ಟ್ ಮಾಡಿದ್ದೀನಿ. ಈಗ ರೈಟ್ ಸರ್ವರ್, ಕಂಟ್ರೋಲ್ ಸಿ, ಐ ಆಮ್ ಸೇವಿಂಗ್. ಸೇವ್ ಮಾಡುವಾಗ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು, ಕರೆಕ್ಟಾಗಿ ಡೈರೆಕ್ಟರಿನಲ್ಲಿ ಸೇವ್ ಮಾಡ್ತಾ ಇದ್ರ ಅಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ಓಕೆ, ರೈಟ್, JDK 1.4 ಬಿನ್ ನಲ್ಲಿ ಸೇವ್ ಮಾಡ್ತಾ ಇದೀವಿ. ಡಾಟ್ ಜಾವಾ, ಎಸ್, ಸೇವ್ ಮಾಡಿದೀವಿ. ಓಕೆ, ನೌ ಐ ಆಮ್ ಟೇಕಿಂಗ್ ಟೂ ಕಮಾಂಡ್ ಪ್ರಾಂಪ್ಟ್ಸ್. ಓಕೆ, ಎರಡು ಕಮಾಂಡ್ ಪ್ರಾಂಪ್ಟ್ ಅನ್ನು ಫಸ್ಟ್ ತಗೊಳ್ಳುವ, CMD. ಇನ್ನೊಂದು ಕಮಾಂಡ್ ಪ್ರಾಂಪ್ಟ್ ಅನ್ನು ತಗೊಳ್ಳುವ, CMD. ಎಸ್, ಫಸ್ಟ್ ಪಾತ್ ಸೆಟ್ಟಿಂಗ್ cd/cd jdk 1.4/bin. ಓಕೆ, ಸೊ ಇದರಲ್ಲಿ ನಾವು ಸೆಟ್ ಮಾಡಿಟ್ಟಿದ್ದೀವಿ. ಅಂಡ್ ಇಲ್ಲಿಂದ ಸೆಟ್ ಮಾಡಬೇಕಲ್ವಾ, cd/cd jdk 1.4/bin. ರೈಟ್, ಸೊ ಇಲ್ಲಿ ನಮ್ಮ ಹತ್ರ ಎರಡು ಪ್ರಾಂಪ್ಟ್ ಉಂಟು. ಫಸ್ಟ್ ಐ ಆಮ್ ಕಂಪೈಲಿಂಗ್ ಜಾವಾc write server dot java, write server dot java. line number 4, what is that?
int buffer of size public static void the client. ಓಕೆ, ಅಂದರೆ ಎಲ್ಲೋ ಇಂಥದ್ದೆಲ್ಲ ಮಿಸ್ಟೇಕ್ ಉಂಟು, ಇದನ್ನು ಚೆಕ್ ಮಾಡೋ. ಲೈನ್ ನಂಬರ್ 4. ಓಕೆ ಓಕೆ, ನೌ ಇಟ್ ಈಸ್ ಫೈನ್. ಮತ್ತೆ ಕಂಪೈಲ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ದಿ ಕ್ಲೈಂಟ್ throws an exception. Right, ಲೈನ್ ನಂಬರ್ 44 ನಲ್ಲಿ ಕ್ಲೋಸಿಂಗ್ ಕರೆಕ್ಟ್ ಆಗಲಿಲ್ಲ ಅಂತ ಕಾಣಿಸುತ್ತೆ. ಲೈನ್ ನಂಬರ್ 44 ಎಲ್ಲಿ ಸ್ಟಾರ್ಟ್ ಆಯ್ತು ಅನ್ನೋದನ್ನು ನೋಡ್ಕೊಳ್ಬೇಕು. ವೈಲ್ ಈ ಮೆಥಡ್ ಎಲ್ಲಿ ಸ್ಟಾರ್ಟ್ ಆಯಿತು, ಇಲ್ಲಿ. ವೈಲ್ ಇಲ್ಲಿ ಸ್ಟಾರ್ಟ್ ಆಯಿತು, ಸ್ವಿಚ್ ಇಲ್ಲಿ ಸ್ಟಾರ್ಟ್ ಆಯಿತು. ನೋಡ್ಕೊಳ್ಳಿ, ಇಂಥದ್ದೆಲ್ಲ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಕ್ಯಾಸ್ಕೇಡಿಂಗ್ ಸ್ಟೈಲಿಂಗ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ವಾಟರ್ ಫ್ಲೋ. ನೋಡಿದ್ರೆ ನಮಗೆ ಕನ್ಫ್ಯೂಷನ್ ಬರುತ್ತೆ. ಸೊ ಇದು ನಿಮ್ಮ ಸ್ವಿಚ್ ಆಯಿತು, ಇದು ನಿಮ್ಮ ವೈಲ್ ಆಯಿತು, ನೆಕ್ಸ್ಟ್ ಇದು ನಿಮ್ಮ ಥ್ರೋಸ್ ಆಯಿತು ಅಲ್ವಾ. ಥ್ರೋಸ್ ಆಯಿತು, ಇಲ್ಲಿ ಒಂದು ಎಕ್ಸ್ಟ್ರಾ ಬಂತು, ಡೆಲಿಟ್ ಇಟ್, ಸೇವ್ ಇಟ್ and once again compile it. Here throws ಅಂತ ಬರಬೇಕು, ಥ್ರೋ ಅಂತ ಮಾಡಿದ್ವಿ ನೋಡಿ. So that is the mistakes. Okay, it should be throws. Compile. One error, expect line number 6 ಏನು ಮಿಸ್ ಆಯಿತು. let us see here. Okay, buffer size or buffer of size. ಒಂದು ನಿಮಿಷ, ಇಲ್ಲಿ ಒರಿಜಿನಲ್ ಬುಕ್ ನಲ್ಲಿ ಇದು ಚೆಕ್ ಮಾಡಬೇಕಾಗತ್ತೆ. ಲೆಟ್ ಮಿ ಚೆಕ್ ಇನ್ ದ ಒರಿಜಿನಲ್ ಬುಕ್. ಇದೇನೋ ಮಿಸ್ ಮಾಡಿದ್ವಿ ನಾವು. ಎಸ್, ಆಲ್ರೆಡಿ ಇಲ್ಲಿ ಬಂತು. ಇಟ್ ಮಸ್ಟ್ ಬಿ ಬಫರ್ ಅಂಡರ್ಸ್ಕೋರ್ ಸೈಜ್. ಓಕೆ, ಬಫರ್ ಅಂಡರ್ಸ್ಕೋರ್ ಸೈಜ್. ಓಕೆ ಓಕೆ, ಎಸ್, ಸೇವ್ ಇಟ್, come here and compile. Now let us see here. ಈಗ ಯಾವುದೇ ಎರರ್ ಇಲ್ಲ. ಐ ಆಮ್ ಕ್ಲಿಯರಿಂಗ್ ದ ಸ್ಕ್ರೀನ್. ಇಲ್ಲಿ ಎರಡು ಕಮಾಂಡ್ ಪ್ರಾಂಪ್ಟ್ ಉಂಟು, ನೀವು ನೋಡ್ಬೋದು. ಓಕೆ, this is one command prompt and this is another command prompt. So first I am compiling. This is I am treating as a server. Write server dot java write server. ಇಲ್ಲಿ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಬೇಕಾಗಿದ್ರೆ ಫಸ್ಟ್ ನಾವು ಕಂಡೀಷನ್ ಕೊಡಬೇಕು. ಎಂಟರ್. hello not receiving. why? ಏನು ಟೈಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. Now we will see here the client. Okay, we have to supply the argument. ಹೌದಾ, ಇಲ್ಲಿ ಒಂದು ಆರ್ಗ್ಯುಮೆಂಟ್ ಸಪ್ಲೈ ಮಾಡಬೇಕಿತ್ತು. ಸರ್ವರ್ ರನ್ ಆಗ್ತಾ ಉಂಟು ಈಗ. ಇಲ್ಲಿ ನೋಡು, ಜಾವಾ write server 1, write server 1 argument. Now it is allowing to type. Okay, ಸೊ ಇಲ್ಲಿ ನೋಡಿ, ನಿಮ್ಮ ಸರ್ವರ್ ರನ್ ಆಗ್ತಾ ಉಂಟು ಅನ್ನುವ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಉಂಟು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ನೀವು ಕಂಪೈಲ್ ಮಾಡುವಾಗ ದಿಸ್
will be the client. Write server ಅನ್ನೋದು ನಿಮ್ಮ ಕ್ಲೈಂಟ್ ಆಗಿರುತ್ತೆ. ನೀವು ಸರ್ವರ್ ರನ್ ಆಗಬೇಕಾದ್ರೆ 1 ಕೊಡಬೇಕು. ಸೊ ಇಲ್ಲಿ ನೀವೇ ನೋಡ್ತಾ ಇದ್ರೆ ಇಟ್ ಈಸ್ ಅ ಕ್ಲೈಂಟ್, ಇಟ್ ಈಸ್ ಅ ರಿಸೀವಿಂಗ್ ಎಂಡ್, and here it is server end. I am now typing hi second BCA students, this is client server client program, server program for you to understand. ಎಸ್, ಎಂಟರ್ ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ಏನು ಟೈಪ್ ಮಾಡ್ತಾ ಇದೀವೋ ಅದೇ ಇನ್ಫಾರ್ಮೇಶನ್ ಇಲ್ಲಿ ಕ್ಲೈಂಟ್ಗೆ ರೀಚ್ ಆಯ್ತು ನೋಡಿ. ಓಕೆ, ಸೊ ಇಲ್ಲಿ ಏನು ಟೈಪ್ ಮಾಡಿದ್ರೆ ಆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಬಟ್ ಇಲ್ಲಿ ನಾವು ಟೈಪ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಓನ್ಲಿ ರಿಸೀವಿಂಗ್ ಪೋರ್ಟ್. ಆಲ್ ದೀಸ್ ಆರ್ ದ ರಿಸೀವಿಂಗ್ ಪೋರ್ಟ್. ಗೋಟ್ ಇಟ್? ಎಸ್, ಸರ್ವರ್ ಯಾವತ್ತು ರಿಸೀವ್ ಮಾಡ್ತಾ ಕ್ಲೈಂಟ್ ಯಾವತ್ತು ರಿಸೀವ್ ಮಾಡ್ತಾ ಇರುತ್ತೆ. ಕೋಡ್ನು ಹಾಗೇನೆ ಮಾಡಿದ್ದೀವಿ ನಾವು. ಕೋಡ್ ಇಲ್ಲಿ ಈ ಮೆಥಡ್ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಇಟ್ ಈಸ್ ಓನ್ಲಿ ರಿಸೀವಿಂಗ್ ದ ಪೋರ್ಟ್. ಓಕೆ, ಸರ್ವರ್ ಇಂದ ಏನು ಕೊಡ್ತಾ ಇದೀವೋ ಕ್ಲೈಂಟ್ ರಿಸೀವ್ ಮಾಡ್ತಾ ಇರ್ತಾನೆ. ಇಲ್ಲಿ ಈ ತರ ಅನೇಕ ಕೋಡ್ಗಳು ನಿಮಗೆ ನೆಟ್ನಲ್ಲಿ ಸಿಗುತ್ತೆ. ಆ ನೆಟ್ಟಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದು, ಕ್ಲೈಂಟ್ ಸರ್ವರ್ನ ಇಂಥ ಪ್ರೋಗ್ರಾಮ್ಸ್ ಎಲ್ಲ ನೀವು ಡೆವಲಪ್ ಮಾಡ್ಬೋದು. ಅಂದರೆ ಚಾಟಿಂಗ್ ಪ್ರೋಗ್ರಾಮ್ಸ್ ಅಂತದೆಲ್ಲ ನೀವು ಡೆವಲಪ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. In this networking concept, we have learned the last topic as datagram sockets, datagram packets, constructors, and sample programs. Also, you have learned the methods. Okay, datagram sockets, constructor, socket methods, datagrams study ಮಾಡಿದ್ವಿ. ಮತ್ತೆ ನಿಮ್ಮ TCP/IP ಸರ್ವರ್ ಸಾಕೆಟ್, ಕುಕೀಸ್, URI, URL ಮತ್ತೆ ಇದೆಲ್ಲ ಸ್ಯಾಂಪಲ್ ಪ್ರೋಗ್ರಾಮ್ಸ್ ಸಮೇತ ನಾವು ನೋಡಿದ್ವಿ. ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಯುವರ್ ನೆಟ್ವರ್ಕಿಂಗ್. ನಿಮ್ಮ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಬೇಕಾಗಿದ್ರೆ ಇದನ್ನ ಮೈಂಡ್ನಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೋದು, ನೆಟ್ನಲ್ಲಿ ಸರ್ಚ್ ಮಾಡ್ಬೋದು. ಕ್ಲೈಂಟ್ ಸರ್ವರ್ ಪ್ರೋಗ್ರಾಮ್ಸ್ ಅಂತದೆಲ್ಲ ನೀವು ಮಾಡ್ಬೋದು. ಇದೆಲ್ಲ ಮಾಡಬೇಕಾಗಿದ್ರೆ ಯು ಹ್ಯಾವ್ ಸಮ್ ಇಂಟ್ರೆಸ್ಟ್. ಓಕೆ, ಸೊ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸಮ್ ಕ್ವಶನ್ಸ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್. ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಅದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.